नमस्कार जी। ಭಾರತದ ಪ್ರಗತಿಗೆ ವೇಗ ನೀಡುವ ಉದ್ಯಮದ ಎಲ್ಲ ದಿಗ್ಗಜರುಗಳಿಗೆ, ಸಿಐಐನ ಎಲ್ಲ ಸದಸ್ಯರುಗಳಿಗೆ ನಮಸ್ಕಾರ. ಕೇಂದ್ರ ಸಚಿವ ಸಂಪುಟದ ನನ್ನ ಹಿರಿಯ ಸಹೋದ್ಯೋಗಿಗಳೇ, ಸಿಐಐ ಅಧ್ಯಕ್ಷರಾದ ಶ್ರೀ ಟಿ.ವಿ. ನರೇಂದ್ರನ್ ಅವರೇ, ಉದ್ಯಮದ ಎಲ್ಲ ನಾಯಕರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಅನೇಕ ದೇಶಗಳ ರಾಜತಾಂತ್ರಿಕರೇ, ವಿವಿಧ ದೇಶಗಳಲ್ಲಿ ನೇಮಕಗೊಂಡಿರುವ ಭಾರತೀಯ ರಾಯಭಾರಿಗಳೇ, ಮಹಿಳೆಯರೇ ಮತ್ತು ಮಹನೀಯರೇ, ಜಾಗತಿಕ ಸಾಂಕ್ರಾಮಿಕದ ಈ ಸಮಯದಲ್ಲಿ ಇಂದಿನ ಈ ಸಭೆ ಮಹತ್ವದ್ದಾಗಿದೆ. ಇಂತಹ ದೊಡ್ಡ ಬಿಕ್ಕಟ್ಟಿನ ನಡುವೆ ನಾವು ಸರ್ಕಾರ ಮತ್ತು ಭಾರತದ ಉದ್ಯಮ ಜಗತ್ತಿನ ಸಹಯೋಗ ಬಲಗೊಳ್ಳುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ಮಾಸ್ಕ್ಗಳು, ಪಿಪಿಇ, ವೆಂಟಿಲೇಟರ್ಗಳಿಂದ ಹಿಡಿದು ಲಸಿಕೆಯವರೆಗೆ ದೇಶಕ್ಕೆ ಏನೆಲ್ಲ ಅಗತ್ಯವಿತ್ತೋ, ಯಾವಾಗ ಅಗತ್ಯವಿತ್ತೋ ಆಗ ಉದ್ಯಮವು ಮುಂದೆ ಬಂದು ಎಲ್ಲ ಸಾಧ್ಯವಿರುವ ಕೊಡುಗೆಗಳನ್ನು ನೀಡಿದೆ. ನೀವೆಲ್ಲ ಉದ್ಯಮದ ಪಾಲುದಾರರು, ಭಾರತದ ಎಲ್ಲ ಸಂಘಟನೆಗಳು ಪ್ರಗತಿಯ ಗಾಥೆಯ ದೊಡ್ಡ ಭಾಗವಾಗಿದ್ದೀರಿ. ನಿಮ್ಮೆಲ್ಲರ ಪ್ರಯತ್ನದಿಂದ ಭಾರತದ ಆರ್ಥಿಕತೆ ಈಗ ಮತ್ತೆ ವೇಗವನ್ನು ಪಡೆಯುತ್ತಿದೆ. ಇಂದು ಹೊಸ ಅವಕಾಶಗಳ ಕುರಿತಂತೆ ಒಬ್ಬರಲ್ಲ ಒಬ್ಬರು ಸಿಇಒಗಳ ಹೇಳಿಕೆ ಬಾರದೇ ಇರುವ ಅಂತಹ ಒಂದು ದಿನವೂ ಇಲ್ಲ, ಅಥವಾ ವರದಿ ಬಾರದಿರುವ ದಿನವೂ ಇಲ್ಲ. ಐಟಿ ವಲಯದಲ್ಲಿ ಕೂಡ ನಾವು ದಾಖಲೆಯ ನೇಮಕಾತಿಯ ಕುರಿತಂತೆಯೂ ವರದಿಗಳನ್ನು ನೋಡುತ್ತಿದ್ದೇವೆ. ಇವು ದೇಶದಲ್ಲಿನ ಡಿಜಿಟಲೀಕರಣ ಮತ್ತು ಬೇಡಿಕೆಯ ವೃದ್ಧಿಯ ಫಲಶ್ರುತಿಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಪ್ರಯತ್ನವು ಈ ಅವಕಾಶಗಳನ್ನು ಬಳಸಿಕೊಂಡು ನಮ್ಮ ಗುರಿಗಳ ಕಡೆಗೆ ದುಪ್ಪಟ್ಟು ವೇಗದಲ್ಲಿ ಸಾಗುವುದಾಗಿರಬೇಕು. ಸ್ನೇಹಿತರೆ, ಈ ಬಾರಿ ಸಿಐಐನ ಈ ಸಭೆ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಅಮೃತೋತ್ಸವದ ನಡುವೆ ನಡೆಯುತ್ತಿದೆ. ಇದು ಭಾರತೀಯ ಉದ್ಯಮ ಜಗತ್ತಿನ ಹೊಸ ಸಂಕಲ್ಪಗಳಿಗೆ, ಹೊಸ ಗುರಿಗಳಿಗಾಗಿ ಒಂದು ಉತ್ತಮ ಅವಕಾಶವಾಗಿದೆ. ಸ್ವಾವಲಂಬಿ ಭಾರತ ಅಭಿಯಾನದ ಯಶಸ್ಸಿಗೆ ಒಂದು ದೊಡ್ಡ ಜವಾಬ್ದಾರಿ ಭಾರತೀಯ ಕೈಗಾರಿಕೆಗಳ ಮೇಲಿದೆ ಮತ್ತು ಸರ್ಕಾರ ನಿಮ್ಮೊಂದಿಗೆ ಇರುತ್ತದೆ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ನೀವು ಮಾಡುವ ಎಲ್ಲ ಪ್ರಯತ್ನಗಳೊಂದಿಗೆ ಸರ್ಕಾರ ಇರುತ್ತದೆ. ಇಂದು ದೇಶದಲ್ಲಿ ಅಭಿವೃದ್ಧಿಯ ನಿಟ್ಟಿನಲ್ಲಿ ಒಂದು ಪರಿಸರ ಸೃಷ್ಟಿಯಾಗುತ್ತಿದೆ. ನಮ್ಮ ಶಕ್ತಿಯ ಬಗ್ಗೆ ಒಂದು ವಿಶ್ವಾಸ ಮೂಡುತ್ತಿದೆ. ಭಾರತೀಯ ಉದ್ಯಮ ಜಗತ್ತು ಅದರ ಸಂಪೂರ್ಣ ಪ್ರಯೋಜನವನ್ನು ಪಡೆಯಬೇಕು. ಭಾರತದಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಬದಲಾವಣೆಗಳಾಗಿವೆ. ಅದು ಸರ್ಕಾರದ ಚಿಂತನೆ ಮತ್ತು ವಿಧಾನದಲ್ಲಾಗಿರಲಿ, ಸರ್ಕಾರಿ ವ್ಯವಸ್ಥೆಗಳ ಕಾರ್ಯವಿಧಾನದಲ್ಲಾಗಿರಲಿ, ಆ ಎಲ್ಲ ಬದಲಾವಣೆಯನ್ನು ನೀವು ನೋಡುತ್ತಿದ್ದೀರಿ, ಅದನ್ನು ಅನುಭವಿಸುತ್ತಿದ್ದೀರಿ. ಇಂದಿನ ನವಭಾರತ ಹೊಸ ಜಗತ್ತಿನೊಂದಿಗೆ ಸಾಗಲು ಸಿದ್ಧವಾಗಿದೆ ಮತ್ತು ತತ್ಪರವಾಗಿದೆ. ಒಂದು ಕಾಲದಲ್ಲಿ ವಿದೇಶಿ ಹೂಡಿಕೆಯ ಬಗ್ಗೆ ಆತಂಕದಲ್ಲಿದ್ದ ಭಾರತ ಇಂದು ಎಲ್ಲಾ ರೀತಿಯ ಹೂಡಿಕೆಗಳನ್ನು ಸ್ವಾಗತಿಸುತ್ತಿದೆ. ಭಾರತದ ತೆರಿಗೆ ನೀತಿಗಳು ಒಂದು ಕಾಲದಲ್ಲಿ ಹೂಡಿಕೆದಾರರ ನಿರಾಶೆಗೆ ಕಾರಣವಾಗಿದ್ದುವು. ಆದರೆ ಇಂದು ಜಗತ್ತಿನ ಅತ್ಯಂತ ಸ್ಪರ್ಧಾತ್ಮಕ ಸಾಂಸ್ಥಿಕ ತೆರಿಗೆಯನ್ನು ಭಾರತ ಹೊಂದಿದೆ ಮತ್ತು ಮುಖಾಮುಖಿ ರಹಿತ ತೆರಿಗೆ ವ್ಯವಸ್ಥೆಯೂ ಸಹ ನಮ್ಮಲ್ಲಿದೆ. ಯಾವ ಭಾರತದಲ್ಲಿ ದಾಖಲೆಗಳಲ್ಲಿ, ಕಾಗದಗಳಲ್ಲಿ, ಕಾನೂನುಗಳಲ್ಲಿ ಸಿಲುಕಿಸುವುದನ್ನು ಅಧಿಕಾರಶಾಹಿಯ ಗುರುತು ಎಂದು ಪರಿಗಣಿಸಲಾಗಿತ್ತು,
ಅದೇ ಭಾರತದಲ್ಲಿ ಇಂದು ಸುಗಮ ವ್ಯಾಪಾರ ಶ್ರೇಯಾಂಕದಲ್ಲಿ ದೊಡ್ಡ ಜಿಗಿತ ಕಂಡುಬರುತ್ತಿದೆ. ವರ್ಷಗಟ್ಟಲೆ ಎಲ್ಲಿ ಶ್ರಮಿಕರನ್ನು, ಉದ್ಯಮಗಳನ್ನು ನೂರಾರು ಕಾನೂನುಗಳ ಜಾಲದಲ್ಲಿ ಬಂಧಿಸಲಾಗಿತ್ತು, ಆದರೆ ಇಂದು ಡಜನ್ಗಟ್ಟಲೆ ಇದ್ದ ಕಾರ್ಮಿಕ ಕಾನೂನುಗಳು 4 ಕಾರ್ಮಿಕ ಸಂಹಿತೆಗಳಲ್ಲಿ ಈಗಾಗಲೇ ಸೇರಿಸಲಾಗಿದೆ. ಎಲ್ಲಿ ಕೃಷಿಯನ್ನು ಒಂದು ಕಾಲದಲ್ಲಿ ಕೇವಲ ಜೀವನ ವಿಧಾನವೆಂದು ಪರಿಗಣಿಸಲಾಗಿತ್ತು, ಇಂದು ಅದೇ ಕೃಷಿಯಲ್ಲಿ ಐತಿಹಾಸಿಕ ಸುಧಾರಣೆಗಳ ಮೂಲಕ ಭಾರತೀಯ ಕೃಷಿಕರನ್ನು ದೇಶ ವಿದೇಶಗಳ ಮಾರುಕಟ್ಟೆಯೊಂದಿಗೆ ನೇರವಾಗಿ ಸಂಪರ್ಕಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಈ ಎಲ್ಲ ಪ್ರಯತ್ನಗಳ ಫಲವಾಗಿ ಇಂದು ದಾಖಲೆಯ FDI ಹರಿದು ಬರುತ್ತಿದೆ ಮತ್ತು FPIನಲ್ಲೂ ಹೊಸ ದಾಖಲೆ ಸೃಷ್ಟಿಸಲಾಗುತ್ತಿದೆ. ಇಂದು ದೇಶದ ವಿದೇಶಿ ವಿನಿಮಯ ಮೀಸಲು ಸಹ ಸಾರ್ವಕಾಲಿಕ ಎತ್ತರವನ್ನು ತಲುಪಿದೆ. ಸ್ನೇಹಿತರೆ, ನವಭಾರತದ ಚಿಂತನಾ ಪ್ರಕ್ರಿಯೆ ಏನು? ನಾನು ನಿಮಗೆ ಒಂದು ಉದಾಹರಣೆಯನ್ನು ನೀಡಲು ಬಯಸುತ್ತೇನೆ. ಒಂದು ಕಾಲದಲ್ಲಿ ನಾವು ಏನೇ ವಿದೇಶಿ ವಸ್ತುವಾಗಿದ್ದರೂ ಅದು ಉತ್ತಮ ಎಂದು ಭಾವಿಸಿದೆವು. ಈ ಸೈಕಾಲಜಿಯ ಪರಿಣಾಮ ಏನಾಯಿತೆಂಬುದನ್ನು ಉದ್ಯಮ ಜಗತ್ತಿನ ನೀವುಗಳು ಚೆನ್ನಾಗಿಯೇ ಅರ್ಥ ಮಾಡಿಕೊಳ್ಳುತ್ತೀರಿ. ನಮ್ಮ ಸ್ವಂತ ಬ್ರ್ಯಾಂಡ್ ಕೂಡ ನಾವು ಹಲವಾರು ವರ್ಷಗಳ ಕಠಿಣ ಪರಿಶ್ರಮದ ಮೂಲಕ ರೂಪಿಸಿದ ಬ್ರ್ಯಾಂಡ್ಗಳನ್ನೂ ಸಹ ವಿದೇಶಿ ಹೆಸರಿನಿಂದಲೇ ಪ್ರಚಾರ ಮಾಡಲಾಗುತ್ತಿತ್ತು. ಇಂದು ಆ ಪರಿಸ್ಥಿತಿ ವೇಗವಾಗಿ ಬದಲಾಗುತ್ತಿದೆ. ಇಂದು ದೇಶವಾಸಿಗಳ ಭಾವನೆ ಭಾರತದಲ್ಲಿ ತಯಾರಾಗುವ ಉತ್ಪನ್ನಗಳ ಮೇಲಿದೆ. ಕಂಪನಿ ಭಾರತದ್ದೇ ಆಗಿರಬೇಕು ಎಂಬ ಅಗತ್ಯವೇನಿಲ್ಲ. ಆದರೆ ಇಂದು ಪ್ರತಿಯೊಬ್ಬ ಭಾರತೀಯನೂ ಭಾರತದಲ್ಲಿ ತಯಾರಿಸಿದ ಉತ್ಪನ್ನಗಳನ್ನು ತಮ್ಮದಾಗಿಸಿಕೊಳ್ಳಲು ಬಯಸುತ್ತಾರೆ. ಅಂದರೆ ದೇಶ ಮನಸ್ಸು ಮಾಡಿ ಆಗಿದೆ. ಈಗ ಉದ್ಯಮ ಜಗತ್ತು ಈ ಮನಸ್ಸಿಗೆ ಅನುಗುಣವಾಗಿ ತನ್ನದೇ ಆದ ನೀತಿಗಳನ್ನು ರೂಪಿಸಬೇಕಿದೆ ಮತ್ತು ಕಾರ್ಯತಂತ್ರಗಳನ್ನು ರೂಪಿಸಬೇಕಿದೆ. ಸ್ವಾವಲಂಬಿ ಭಾರತ ಅಭಿಯಾನದಲ್ಲಿ ಮುಂದೆ ಸಾಗುವುದು ನಿಮಗೆ ತುಂಬಾ ಸಹಾಯ ಮಾಡುತ್ತದೆ. ಎರಡನೆಯ ಒಂದು ಅಂಶವೆಂದರೆ ಅದರ ಮೇಲೂ ನೀವು ಗಮನ ಹರಿಸಬೇಕಿದೆ. ಅದೇನೆಂದರೆ ಹೆಚ್ಚುತ್ತಿರುವ ಭಾರತೀಯರ ಆತ್ಮವಿಶ್ವಾಸ. ನಾವು ಪ್ರತಿಯೊಂದು ಕ್ಷೇತ್ರದಲ್ಲೂ ಈ ಆತ್ಮವಿಶ್ವಾಸವನ್ನು ನೋಡುತ್ತಿದ್ದೇವೆ. ನೀವು ಇತ್ತೀಚೆಗೆ ಒಲಿಂಪಿಕ್ಸ್ ಮೈದಾನದಲ್ಲಿ ಅದನ್ನು ನೀವು ಕಂಡಿದ್ದೀರಿ, ಅನುಭವಿಸಿದ್ದೀರಿ. ಇಂದು ಭಾರತದ ಯುವಕರು ಕಣಕ್ಕೆ ಇಳಿದಾಗ ಅವರ ಮನಸ್ಸಿನಲ್ಲಿ ಯಾವುದೇ ಹಿಂಜರಿಕೆ ಇರುವುದಿಲ್ಲ. ಅವರು ಕಷ್ಟಪಡಲು ಬಯಸುತ್ತಾರೆ. ಅವರು ಅಪಾಯಗಳನ್ನು ತೆಗೆದುಕೊಳ್ಳಲು ಬಯಸುತ್ತಾರೆ. ಅವರು ಫಲಿತಾಂಶಗಳನ್ನು ತರಲು ಬಯಸುತ್ತಾರೆ. ಹೌದು, ನಾವು ಈ ಸ್ಥಳಕ್ಕೆ ಸೇರಿದವರಾಗಿದ್ದೇವೆ ಎಂಬ ಭಾವನೆಯನ್ನು ನಾವು ಇಂದು ನಮ್ಮ ಯುವಕರಲ್ಲಿ ನೋಡುತ್ತಿದ್ದೇವೆ. ಇದೇ ರೀತಿಯ ಆತ್ಮವಿಶ್ವಾಸ ಇಂದು ಭಾರತದ ನವೋದ್ಯಮಗಳಲ್ಲಿಯೂ ಇದೆ. ಇಂದು ಯೂನಿಕಾರ್ನ್ಗಳು ನವಭಾರತದ ಗುರುತುಗಳಾಗುತ್ತಿವೆ. 7-8 ವರ್ಷಗಳ ಹಿಂದೆ ಭಾರತದಲ್ಲಿ 3-4 ಯೂನಿಕಾರ್ನ್ಗಳು ಮಾತ್ರ ಇದ್ದವು. ಆದರೆ ಇಂದು ಭಾರತದಲ್ಲಿ ಹೆಚ್ಚು ಕಡಿಮೆ 60 ಯೂನಿಕಾರ್ನ್ಗಳಿವೆ. ಇವುಗಳಲ್ಲಿ 21 ಯೂನಿಕಾರ್ನ್ಗಳು ಕಳೆದ ಕೆಲವು ತಿಂಗಳುಗಳಲ್ಲಿ ನಿರ್ಮಾಣವಾಗಿವೆ. ಇದನ್ನು ನೀವು ಗಮನಿಸಿರಬಹುದು. ಈ ಯೂನಿಕಾರ್ನ್ಗಳು ವಿವಿಧ ವಲಯಗಳಲ್ಲಿ ಬರುತ್ತಿವೆ. ಆರೋಗ್ಯ ತಂತ್ರಜ್ಞಾನ, ಸಾಮಾಜಿಕ ವಾಣಿಜ್ಯದಲ್ಲಿ ಯೂನಿಕಾರ್ನ್ಗಳ ರಚನೆಯು ಭಾರತದಲ್ಲಿ ಎಲ್ಲಾ ಹಂತಗಳಲ್ಲಿ ಎಷ್ಟು ಬದಲಾವಣೆಯಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ. ವ್ಯಾಪಾರದಲ್ಲಿ ಅಪಾಯವನ್ನು ತೆಗೆದುಕೊಳ್ಳುವ ಪ್ರವೃತ್ತಿ, ನಿಮ್ಮ ಸಾಮರ್ಥ್ಯದ ಮೇಲೆ ಭರವಸೆಯನ್ನಿಡುವ ಪ್ರವೃತ್ತಿ ನಿರಂತರವಾಗಿ ಹೆಚ್ಚುತ್ತಿದೆ. ಇಂತಹ ದೊಡ್ಡ ಸಾಂಕ್ರಾಮಿಕ ರೋಗದಲ್ಲೂ ನಮ್ಮ ನವೋದ್ಯಮಗಳು ಮಹತ್ವಾಕಾಂಕ್ಷೆಗಳೊಂದಿಗೆ ಎತ್ತರದಲ್ಲಿವೆ. ಹೂಡಿಕೆದಾರರಿಂದ ಕೂಡ ಭಾರತದ ನವೋದ್ಯಮಗಳಿಗೆ ದಾಖಲೆಯ ಸ್ಪಂದನೆ ದೊರೆತಿರುವುದನ್ನು ನೋಡಬಹುದಾಗಿದೆ. ನವೋದ್ಯಮಗಳ ದಾಖಲೆ ಪಟ್ಟಿ ಭಾರತೀಯ ಕಂಪನಿಗಳು ಮತ್ತು ಭಾರತೀಯ ಮಾರುಕಟ್ಟೆಗೆ ಇದು ಹೊಸ ಯುಗದ ಪ್ರಾರಂಭವಾಗಿದೆ.
ये इस बात का ಈ ಮಾತಿಗೆ ಒಂದು ಪುರಾವೆಯೂ ಇದೆ. और सबूत है कि ಭಾರತದ ಬಳಿ ग्रोथ ವೃದ್ಧಿಗೆ ಅಸಾಧಾರಣವಾದ ಅವಕಾಶಗಳಿವೆ ಮತ್ತು ಅದ್ಭುತ ವ್ಯಾಪ್ತಿಯೂ ಇದೆ. ಸ್ನೇಹಿತರೆ, ಇಂದು ತಂತ್ರಜ್ಞಾನದ ಬಗ್ಗೆ ದೇಶದಲ್ಲಿ ಏನು ಉತ್ಸಾಹ ಇದೆ ಅದು ಸರ್ಕಾರಕ್ಕೆ ವೇಗವಾಗಿ ಸುಧಾರಣೆಗಳನ್ನು ಮಾಡಲು ಪ್ರೇರೇಪಿಸುತ್ತದೆ. ನಾವು ಮಾಡಿರುವ ಸುಧಾರಣೆಗಳು ಸುಲಭದ ನಿರ್ಧಾರಗಳಾಗಿರಲಿಲ್ಲ, ಯಾವುದೂ ಸರಳ ಬದಲಾವಣೆಗಳಾಗಿರಲಿಲ್ಲ. ಈ ಎಲ್ಲ ಸುಧಾರಣೆಗಳನ್ನು ದಶಕಗಳಿಂದ ಮಾಡುವಂತೆ ಒತ್ತಾಯಿಸಲಾಗುತ್ತಿತ್ತು. ಎಲ್ಲರೂ ಅವುಗಳ ಅಗತ್ಯವನ್ನು ಹೇಳುತ್ತಿದ್ದರು, ಆದರೆ ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದ್ದವು, ನಿರ್ಧಾರ ಕೈಗೊಳ್ಳಲಾಗಿರಲಿಲ್ಲ. ಏಕೆಂದರೆ ಈ ಬದಲಾವಣೆಗಳನ್ನು ಮಾಡುವುದು ತುಂಬಾ ಕಷ್ಟದ ಕೆಲಸ ಎಂದು ಭಾವಿಸಿಬಿಟ್ಟಿದ್ದರು. ಆದರೆ ನಾವು ಅದೇ ನಿರ್ಧಾರಗಳನ್ನು ಅತ್ಯಂತ ದೃಢ ನಿಶ್ಚಯದಿಂದ ಹೇಗೆ ತೆಗೆದುಕೊಂಡಿದ್ದೇವೆ ಎಂಬುದನ್ನು ನೀವು ನೋಡಿದ್ದೀರಿ. ಸಾಂಕ್ರಾಮಿಕದ ಸಮಯದಲ್ಲೂ ನಾವು ಸುಧಾರಣೆಯ ಪ್ರಕ್ರಿಯೆಯನ್ನು ಮುಂದುವರಿಸಿದೆವು ಮತ್ತು ಈ ನಿರ್ಧಾರಗಳಿಗೆ ದೇಶ ಹೇಗೆ ಬೆಂಬಲವಾಗಿ ನಿಂತಿತು ಎಂಬುದನ್ನೂ ನೀವು ನೋಡುತ್ತಿದ್ದೀರಿ. ವಾಣಿಜ್ಯ ಕಲ್ಲಿದ್ದಲು ಗಣಿಗಾರಿಕೆ ಪ್ರಾರಂಭಿಸಲಾಗಿದೆ. ಖಾಸಗಿ ವಲಯದ ಭಾಗವಹಿಸುವಿಕೆಗೆ ಬಹಿರಂಗವಾಗಿ ಉತ್ತೇಜನ ನೀಡಲಾಗುತ್ತಿದೆ. ರಕ್ಷಣಾ ವಲಯದಲ್ಲಿ ದೊಡ್ಡ ದೊಡ್ಡ ಸುಧಾರಣೆಗಳನ್ನು ಪ್ರಾರಂಭಿಸಲಾಗಿದೆ. ಬಾಹ್ಯಾಕಾಶ ಮತ್ತು ಪರಮಾಣು ವಲಯದಂತಹ ಕ್ಷೇತ್ರಗಳನ್ನು ಖಾಸಗಿಯವರಿಗೆ ಮುಕ್ತಗೊಳಿಸಲಾಗಿದೆ. ಇಂದು ಕಾರ್ಯತಂತ್ರ ಅಲ್ಲದವುಗಳೊಂದಿಗೆ ಕಾರ್ಯತಂತ್ರದ ವಲಯದಲ್ಲೂ ಸಹ ಖಾಸಗಿ ಸಂಸ್ಥೆಗಳಿಗೆ ಅವಕಾಶವನ್ನು ನೀಡಲಾಗುತ್ತಿದೆ. ಸರ್ಕಾರದ ನಿಯಂತ್ರಣವನ್ನು ಕಡಿಮೆ ಮಾಡಲಾಗುತ್ತಿದೆ. ಈ ಎಲ್ಲ ಕಠಿಣ ನಿರ್ಧಾರಗಳನ್ನು ಇಂದು ಸಾಧ್ಯವಾಗಿಸಲಾಗುತ್ತಿದೆ, ಏಕೆಂದರೆ ದೇಶವು ಖಾಸಗಿ ವಲಯದ ಬಗ್ಗೆ, ನೀವೆಲ್ಲರ ಬಗ್ಗೆ ನಂಬಿಕೆ ಇಟ್ಟಿದೆ. ನಮ್ಮ ಕಂಪನಿಗಳು ಈ ಎಲ್ಲ ಕ್ಷೇತ್ರಗಳಲ್ಲಿ ಸಕ್ರಿಯವಾಗುತ್ತವೋ ಆಗ ಸಾಧ್ಯತೆಗಳ ವಿಸ್ತರಣೆಯಾಗುತ್ತದೆ. ನಮ್ಮ ಯುವಜನರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಲಭಿಸುತ್ತವೆ. ನಾವೀನ್ಯತೆಯ ಹೊಸ ಯುಗ ಪ್ರಾರಂಭವಾಗುತ್ತದೆ. ಸ್ನೇಹಿತರೆ, ನಮ್ಮ ಉದ್ಯಮದ ಮೇಲೆ ದೇಶದ ನಂಬಿಕೆಯ ಫಲವಾಗಿ ಸುಗಮ ವ್ಯಾಪಾರ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬೆಳೆಯುತ್ತಿದೆ ಮತ್ತು ಸುಗಮ ಜೀವನವೂ ಹೆಚ್ಚುತ್ತಿದೆ. ಕಂಪನಿಗಳ ಕಾಯ್ದೆಯಲ್ಲಿ ತರಲಾಗಿರುವ ಬದಲಾವಣೆಗಳು ಇದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಅಂತಹ ಎಷ್ಟೋ ನಿಯಮಗಳನ್ನು ಇಂದು ಡಿಕ್ರಿಮಿನಲೈಸ್ ಮಾಡಲಾಗಿದೆ. ಇದು ಒಂದು ಕಾಲದಲ್ಲಿ ನಮ್ಮ ಉದ್ಯಮಿಗಳಿಗೆ ತಲೆನೋವಾಗಿ ಪರಿಣಮಿಸಿತ್ತು. ಅದೇ ರೀತಿ ಎಂಎಸ್ಎಂಇ ವಲಯಕ್ಕೂ ಉತ್ತೇಜನ ನೀಡಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮಿತಿಗೊಳಿಸುವ ಕ್ರಮಗಳಿಂದ ಅವುಗಳನ್ನು ಮುಕ್ತಗೊಳಿಸಲಾಗುತ್ತಿದೆ. ರಾಜ್ಯ ಮಟ್ಟದ ಸುಧಾರಣೆಗಳಿಗೂ ಇಂದು ವಿಶೇಷ ಗಮನ ನೀಡಲಾಗುತ್ತಿದೆ. ರಾಜ್ಯಗಳನ್ನು ಸಹ ಪಾಲುದಾರರನ್ನಾಗಿ ಮಾಡಲಾಗಿದೆ ಮತ್ತು ಅವುಗಳಿಗೆ ಹೆಚ್ಚುವರಿ ವೆಚ್ಚದ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ಮೇಕ್ ಇನ್ ಇಂಡಿಯಾ ಜೊತೆಗೆ ಉದ್ಯೋಗಾವಕಾಶ ಮತ್ತು ರಫ್ತಿಗೆ ವೇಗ ನೀಡಲು ದೇಶ ಕಾರ್ಯೋನ್ಮುಖವಾಗಿದ್ದು ಪಿಎಲ್ಐ ಯೋಜನೆಗೂ ಚಾಲನೆ ನೀಡಿದೆ. ಈ ಎಲ್ಲ ಸುಧಾರಣೆಗಳು ಇಂದು ತ್ವರಿತವಾಗಿ ನಡೆಯುತ್ತಿವೆ, ಏಕೆಂದರೆ ಇಂದು ದೇಶದಲ್ಲಿನ ಸರ್ಕಾರವು ಸುಧಾರಣೆಗಳನ್ನು ಕಂಪಲ್ಷನ್, ಒತ್ತಾಯದಲ್ಲಿ ಮಾಡುತ್ತಿಲ್ಲ. ಬದಲಾಗಿ ಸುಧಾರಣೆಗಳನ್ನು ಕನ್ವಿಕ್ಷನ್, ಅಂದರೆ ದೃಢ ನಿಶ್ಚಯದೊಂದಿಗೆ ಮಾಡುತ್ತಿದೆ. ಇಂದಿಗೂ ನಮ್ಮ ಸುಧಾರಣೆಗಳು ವೇಗವನ್ನು ಹೊಂದಿವೆ. ಸಂಸತ್ತಿನ ಈ ಅಧಿವೇಶನದಲ್ಲಿ ಕೂಡ ಅಂತಹ ಅನೇಕ ಮಸೂದೆಗಳು ಅಂಗೀಕಾರವಾಗಿದ್ದು ಇವು ದೇಶದ ಈ ಪ್ರಯತ್ನಗಳನ್ನು ಮತ್ತಷ್ಟು ವೇಗಗೊಳಿಸುತ್ತವೆ. ಸಣ್ಣ ವ್ಯಾಪಾರಸ್ಥರಿಗೆ ಸಾಲ ಪಡೆಯಲು ಸಹಾಯ ಮಾಡುತ್ತದೆ. ಡಿಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅಮೆಂಡ್ಮೆಂಟ್ ಬಿಲ್ ಸಣ್ಣ ಠೇವಣಿದಾರರ ಹಕ್ಕುಗಳನ್ನು ರಕ್ಷಿಸುತ್ತದೆ. ಇತ್ತೀಚೆಗೆ ನಾವು ಹಿಂದಿನ ತಪ್ಪುಗಳನ್ನು ಸರಿಪಡಿಸಿದ್ದೇವೆ ಮತ್ತು ಪೂರ್ವಾನ್ವಯ ತೆರಿಗೆಯನ್ನು ರದ್ದುಗೊಳಿಸುವ ನಿರ್ಧಾರ ಮಾಡಿದ್ದೇವೆ. ಈ ನಿರ್ಧಾರಗಳ ಬಗ್ಗೆ ಉದ್ಯಮ ವಲಯದಲ್ಲಿ ಪ್ರಶಂಸೆಗಳು ಬರುತ್ತಿವೆ. ಇದರಿಂದ ಉದ್ಯಮ ಮತ್ತು ಸರ್ಕಾರದ ನಡುವೆ ವಿಶ್ವಾಸ ಮತ್ತಷ್ಟು ಬಲಗೊಳ್ಳುತ್ತದೆ ಎಂಬ ವಿಶ್ವಾಸ ನನಗಿದೆ. ಸ್ನೇಹಿತರೆ, ಇಂದು ದೇಶದಲ್ಲಿ ಎಂತಹ ಸರ್ಕಾರ ಇದೆ ಎಂದರೆ ದೇಶದ ಹಿತಾಸಕ್ತಿಗಾಗಿ ಅತಿದೊಡ್ಡ ಅಪಾಯವನ್ನು ತೆಗೆದುಕೊಳ್ಳಲು ಸಿದ್ಧವಾಗಿದೆ.
ನಿಮಗೆ ನೆನಪಿರಬಹುದು, ಜಿಎಸ್ಟಿ ಅನೇಕ ವರ್ಷಗಳವರೆಗೆ ನೆನೆಗುದಿಗೆ ಬಿದ್ದಿತ್ತು. अटका ही ಏಕೆಂದರೆ ಈ ಹಿಂದಿನ ಸರ್ಕಾರಕ್ಕೆ पहले सरकार में ರಾಜಕೀಯ ಅಪಾಯ ತೆಗೆದುಕೊಳ್ಳುವ ಧೈರ್ಯವಿರಲಿಲ್ಲ. ಹೀಗಾಗಿ ಅವರು ಒಗ್ಗೂಡಲು ಸಾಧ್ಯವಾಗಲಿಲ್ಲ. ನಾವು ಕೇವಲ ಜಿಎಸ್ಟಿ ಜಾರಿ ಮಾಡಿದ್ದಷ್ಟೇ ಅಲ್ಲ, ಇಂದು ನಾವು ದಾಖಲೆಯ ಜಿಎಸ್ಟಿ ಸಂಗ್ರಹವಾಗುತ್ತಿರುವುದನ್ನು ನೋಡುತ್ತೇವೆ. ಅಂತಹ ಎಷ್ಟೋ ಉದಾಹರಣೆಗಳನ್ನು ನಾನು ನಿಮಗೆ ಹೇಳಬಲ್ಲೆ, ನಿಮಗೆ ತಿಳಿಸಬಲ್ಲೆ. आज आपके ಇಂದು ನಿಮ್ಮ ಮುಂದೆ ಒಂದು ಸರ್ಕಾರವಿದೆ, सरकार है जो ಅದು ಪ್ರತಿಯೊಂದು ನಿರ್ಬಂಧವನ್ನೂ ದೂರ ಮಾಡುತ್ತಿದೆ, ಪ್ರತಿಯೊಂದು ಗಡಿಯನ್ನೂ ಮೀರುತ್ತಿದೆ. आज एक ಇಂದು ಒಂದು ಸರ್ಕಾರವಿದೆ, जो ಅದು ನಿಮ್ಮನ್ನು ಕೇಳುತ್ತಿದೆ, ಭಾರತೀಯ ಉದ್ಯಮದ ಬಲವನ್ನು ಹೆಚ್ಚಿಸಲು ಹೇಳಿ ನಾವು ಏನು ಮಾಡಬೇಕು. अब और क्या करना है. ಸ್ನೇಹಿತರೆ, ನಮ್ಮ ಪೂರ್ವಜರು ಹೇಳಿದ್ದಾರೆ, ನೈಕಂ ಚಕ್ರಂ ಪರಿಭ್ರಮತಿ, ಅಂದರೆ ಒಂದು ಚಕ್ರದಿಂದ ಗಾಡಿ ಸಾಗಲು ಸಾಧ್ಯವಿಲ್ಲ, ಎಲ್ಲ ಚಕ್ರಗಳು ಸರಿಯಾಗಿ ಉರುಳಬೇಕು. ಹೀಗಾಗಿಯೇ ಕೈಗಾರಿಕೆಗಳೂ ಕೂಡ ಅಪಾಯವನ್ನು ತೆಗೆದುಕೊಳ್ಳುವ ಪ್ರವೃತ್ತಿಯನ್ನು ಸ್ವಲ್ಪ ಹೆಚ್ಚಿಸಿಕೊಳ್ಳಬೇಕಾಗಿದೆ. ಆತ್ಮನಿರ್ಭರ ಭಾರತದ ಸಂಕಲ್ಪದ ಸಿದ್ಧಿಗಾಗಿ ನಾವು ಹೊಸ ಮತ್ತು ಕಠಿಣ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಲೇಬೇಕಾಗಿದೆ. ಹೂಡಿಕೆ ಮತ್ತು ಉದ್ಯೋಗವನ್ನು ಹೆಚ್ಚಿಸಲು ದೇಶವು ಉದ್ಯಮದಿಂದಲೂ ಹೆಚ್ಚಿನ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದೆ. ಸಾರ್ವಜನಿಕ ವಲಯದ ಹೆಜ್ಜೆ ಗುರುತುಗಳನ್ನು ತರ್ಕಬದ್ಧಗೊಳಿಸಲು ಮತ್ತು ಕಡಿಮೆ ಮಾಡಲು ಸಹ ಹೊಸ ಪಿಎಸ್ಸಿ ನೀತಿಯ ಮೂಲಕ ನಿರ್ಣಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ. ಇದರಲ್ಲಿ ಉದ್ಯಮದ ಕಡೆಯಿಂದ ಹೆಚ್ಚಿನ ಉತ್ಸಾಹ ಮತ್ತು ಶಕ್ತಿ ಕಂಡುಬರಬೇಕಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಮೂಲಕ ದೇಶ ಬಹಳ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ. ಇದರಲ್ಲಿ ಶಾಲೆ, ಕೌಶಲ್ಯದಿಂದ ಹಿಡಿದು ಸಂಶೋಧನೆಯವರೆಗೆ ಹೊಸ ಪರಿಸರ ವ್ಯವಸ್ಥೆ ರೂಪಿಸಲು ಸಾಕಷ್ಟು ಮಾರ್ಗಸೂಚಿ ಇದೆ. ಇದರಲ್ಲಿಯೂ ಉದ್ಯಮದ ಸಕ್ರಿಯ ಪಾತ್ರ ಬಹಳ ಮುಖ್ಯವಾದುದಾಗಿದೆ. ವಿಶೇಷವಾಗಿ ಸಂಶೋಧನೆ ಮತ್ತು ಅಭಿವೃದ್ಧಿಯ ಮೇಲೆ ಹೂಡಿಕೆಯ ಬಗ್ಗೆ ನಾವು ಬಹಳ ಗಂಭೀರವಾಗಿ ಕಾರ್ಯನಿರ್ವಹಿಸಬೇಕಾಗಿದೆ. ಆತ್ಮನಿರ್ಭರ ಭಾರತಕ್ಕಾಗಿ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಹೂಡಿಕೆಯನ್ನು ನಾವು ಹಲವು ಪಟ್ಟು ಹೆಚ್ಚಿಸಬೇಕಾಗಿದೆ. ಇದು ಕೇವಲ ಸರ್ಕಾರದ ಪ್ರಯತ್ನಗಳಿಂದ ಮಾತ್ರವೇ ಸಾಧ್ಯವಾಗುವುದಿಲ್ಲ. ಇದರಲ್ಲಿ ಉದ್ಯಮದ ದೊಡ್ಡ ಪಾಲ್ಗೊಳ್ಳುವಿಕೆಯ ಅಗತ್ಯವಿರುತ್ತದೆ. ನಮ್ಮ ಗುರಿ ಬ್ರ್ಯಾಂಡ್ ಇಂಡಿಯಾ ಬಲಪಡಿಸುವುದಾಗಿದೆ. ನಮ್ಮ ಗುರಿ ದೇಶದ ಸಮೃದ್ಧಿ ಮತ್ತು ಗೌರವ ತರುವುದಾಗಿದೆ. ಈ ಗುರಿಯನ್ನು ಸಾಧಿಸಲು ನಾವು ನಮ್ಮ ಪಾಲುದಾರಿಕೆಯನ್ನು ಬಲಪಡಿಸಬೇಕಾಗಿದೆ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಒದಗಿಸಲು, ನಿಮ್ಮ ಸಲಹೆಗಳಿಗೆ ಸ್ಪಂದಿಸಲು ನಾನು ಯಾವಾಗಲೂ ಲಭ್ಯವಿರುತ್ತೇನೆ ಮತ್ತು ಅದನ್ನು ಮುಂದುವರಿಸುತ್ತೇನೆ. ನಾನು ಮತ್ತೊಮ್ಮೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಮಯದಲ್ಲಿ ತಮ್ಮೆಲ್ಲರಿಗೂ ಅಮೃತ ಸಂಕಲ್ಪ ಕೈಗೊಳ್ಳಲು ಪ್ರೇರೇಪಿಸುತ್ತೇನೆ. ನೀವೆಲ್ಲರೂ ಸಂಕಲ್ಪದೊಂದಿಗೆ, ಹೊಸ ಚೈತನ್ಯದೊಂದಿಗೆ ಮುಂದೆ ಬನ್ನಿ. ನಿಮ್ಮೆಲ್ಲರಿಗೂ ಅನೇಕಾನೇಕ ಶುಭ ಹಾರೈಕೆಗಳು. ಧನ್ಯವಾದ.